ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನು ಉದ್ದೇಶಪ್ಪ ಅಂದರೆ, ಎಲ್ಲರಿಗೂ ತುಂಬ ಕೂದಲು ಉದುರೋ ಸಮಸ್ಯೆ ಇರುತ್ತೆ, ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ, ಕಣ್ಣುರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಇದೆಲ್ಲ ಪ್ರಾಬ್ಲಮ್ ಅಂದರೆ, ನಾವು ಕರೆಕ್ಟಾಗಿ ಎಣ್ಣೆನ ಯಾವುದು ಕರೆಕ್ಟಾಗಿ ನಮಗೆ ಸೆಟ್ ಆಗ್ತಾ ಇರಲ್ಲ, ಮತ್ತು ಹೊರಗಡೆ ತೊಗೊಬರೋಕ್ಕೆ ಏನು ಹೇಳ್ತಾರೆ ತುಂಬಾ ದುಡ್ಡು ಜಾಸ್ತಿ ಇರುತ್ತೆ. ಅದ್ರ ಬದಲು ಮನೇಲೇ ಹೇಗೆ ನಾವು ಎಣ್ಣೆನ ಮಾಡ್ಕೋಬೋದು, ನಮ್ಮ ಮನೇಲೇ ಕೊಬ್ಬರಿನ ಬಿಡಿಸ್ಕೊಂಡು ನಾವು ಹೇಗೆ ಮನೇಲೇ ತಯಾರು ಮಾಡ್ಕೋಬೋದು ಕೊಬ್ಬರಿ ಎಣ್ಣೆನ, ಆಯುರ್ವೇದಿಕ್ ಕೊಬ್ಬರಿ ಎಣ್ಣೆನ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವ್ರು ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಈ ಎಣ್ಣೆ ಇಷ್ಟ ಆಗಿದರೆ ನನಗೊಂದು ಕಮೆಂಟ್ ತಿಳಿಸಿ, ನನಗೊಂದು ಲೈಕ್ ಹಾಕಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದ್ರು ಇದರಲ್ಲಿ ತಪ್ಪು ಗಿಪ್ಪು ಇದ್ದರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಯುರ್ವೇದಿಕ್ ಎಣ್ಣೆ ಮಾಡ್ಕೊಳ್ಳೋಕ್ಕೆ ನಮ್ಮನೆದೇ ಕೊಬ್ಬರಿ ಬಿಡಿಸಿದ್ದು, ಇನ್ನೇನು ಖಾಲಿ ಆಗೋ ಟೈಮ್ ಬಂದಿತ್ತು. ಅದಕ್ಕೋಸ್ಕರ ಫಸ್ಟು ಆಯುರ್ವೇದಿಕ್ ಎಣ್ಣೆ ಮಾಡ್ಕೊಬಿಡೋಣ ತಲೆಗೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಮುಂಚೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಅದೊಂದು ಪುಟ್ಟ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ. ನಾನು ಈ ಸಲ ಸಾಸಿವೆ ತೊಗೊಂಡಿದ್ದೀನಿ, ಸುಮಾರು ಒಂದು 3 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ನಾನು ಯಾವುದೋ ಅಳತೆ ಮೇಲೆ ಹಾಕ್ತಾಯಿಲ್ಲ, ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಇದು ಅಲೋವೆರಾ. ಇದು ನಾನೇ ಒಂದು ದೊಡ್ಡ ಗಿಡ ಹಾಕ್ಕೊಂಡಿದ್ದೆ. ಆ ಗಿಡದಿಂದ ಒಂದು 20 ಗಿಡ ಆಗಿದ್ದಾವೆ ಚಿಕ್ಕ ಚಿಕ್ಕವು. ಆ ದೊಡ್ಡ ಗಿಡದಲ್ಲಿ ತೊಗೊಬಂದಿದ್ದೆ. ಒಂದು 3 ಇಂಚು 4 ಇಂಚು ಅಲೋವೆರಾ ತೊಗೊಂಡಿದ್ದೀನಿ. ಸುಮಾರು ಒಂದು 50 ಗ್ರಾಮ್ ಅಲೋವೆರಾ ತೊಗೊಂಡಿದ್ದೀನಿ. ಇದು ಒಂದು 4-5 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, ತಂಪಿರುತ್ತೆ ಅಂತ. ಈ ಸಲ ಒಂದು ಈರುಳ್ಳಿನೂ ತೊಗೊಂಡಿದ್ದೀನಿ, ಏಕೆಂದರೆ ಡ್ಯಾಂಡ್ರಫು ಸಿಕ್ಕಾಪಟ್ಟೆ ನನಗೇನೆ ಆಗ್ತೈತೆ. ಅದಕ್ಕೇ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಬೀಟ್ರೋಟು ತೊಗೊಂಡಿದ್ದೀನಿ. ಈ ಸಲ ಒಂದು ಚಿಕ್ಕ ಬೀಟ್ರೋಟ್ ತೊಗೊಂಡಿದ್ದೀನಿ, ಯಾಕೆಂದರೆ ಫುಲ್ಲು ವೈಟ್ ಹೇರ್ಸ್ ಆಗ್ತಾಯಿದೆ ನಂದು. ಅದಕ್ಕೇ ಯಾವುದು ಬೇರೆ ಕೆಮಿಕಲ್ ಎಲ್ಲ ಹಾಕಿ ಬೇರೆ ಕಲರೆಲ್ಲ ಹಾಕಿದ್ರೆ ತಲೆಗೆ ಹಾಕ್ತೀನಿ ಇಲ್ಲ ಅಂತ ಅಲ್ಲ, ಆದರೆ ಬೇಗನೆ ವೈಟು ಹೇರ್ ಆಗ್ತಿದೆ. ಅದಕ್ಕೋಸ್ಕರ ಈ ಸಲ ಎಣ್ಣೆಗೇ ಮಾಡಿಸೋಣ ಅಂದ್ಬಿಟ್ಟು ಒಂದು ಪುಟ್ಟದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಒಂದು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಸೊಪ್ಪು, ಇದು ಕಡ್ಡಿ ಒಣಗಾನ ಸೊಪ್ಪು ಅಂತ. ಇದು ಮೊನ್ನೆನೇ ನಾನು ಕುಯ್ದಿಟ್ಟಿದ್ದೆ, ಆದರೆ ನನಗೆ ಇದು ಸಿಕ್ಕಿರಲಿಲ್ಲ, ಐಟಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಅದು ಒಣಗಿಸೇ ಇಟ್ಟಿದ್ದೆ. ಕಡ್ಡಿ ಒಣಗಾನ ತೊಗೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ತಂಪು ತಲೆಗೆ. ಎಷ್ಟು ತಂಪು ಅಂದರೆ, ಮತ್ತು ಬೇಗನ ಕೆಲವ್ರಿಗೆಲ್ಲ ಗೊತ್ತಿಲ್ಲ, ಇದು ಹಳ್ಳಿಲಿರೋರಿಗೆ ಗೊತ್ತಾಗುತ್ತೆ. ಇದು ಕೆರೆ ಸೈಡು ಮತ್ತು ಗದ್ದೆ ಬದ ಇರುತ್ತಲ್ಲ ಅಲ್ಲಿರುತ್ತೆ. ಇದು ಎಲೆ ಒಣಗಾನೆ ಬೇರೆ, ಕಡ್ಡಿ ಒಣಗಾನೆ ಬೇರೆ. ಈ ಸಲ ಕಡ್ಡಿ ಒಣಗಾನೆ ತೊಗೊಂಡಿದ್ದೀನಿ. ಮತ್ತು ದೇವರಿಗೆ ಹಾಕಿದ್ದು ಬಿಳಿ ದಾಸವಾಳ ಹೂವು ತೊಗೊಂಡಿದ್ದೀನಿ, ಬಿಳಿ ದಾಸವಾಳ ಹೂವು. ಇದು ದೇವ್ರಿಗೆ ಹಾಕಿದ್ದು ಒಣಗಿಸಿದ್ದೀನಿ. ಫ್ರೆಶ್ ಆಗು ಹಾಕೋಬೋದು, ನಾನು ದೇವ್ರಿಗೆ ಹಾಕಿದ್ದೇನು ವೇಸ್ಟ್ ಮಾಡಬೇಕಲ್ಲ ಹೂವು ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬಿಳಿ ಬಿಳಿ ದಾಸವಾಳದ ಎಲೆನೂ ತೊಗೊಂಡಿದ್ದೀನಿ. ಇದು ಬಿಳಿ ದಾಸವಾಳದ ಎಲೆ, ಇದು ಮತ್ತು ಇದನ್ನ ಎರಡು ಒಟ್ಟಿಗೆ ಕುಯ್ದಿಟ್ಟಿದೆ. ಅದಕ್ಕೆ ಸ್ವಲ್ಪ ಬಾಡ್ದಂಗಾಗಿದೆ, ಬಿಸಿಲಿಗೆ ಒಣಗಿಸಿದ್ದೀನಿ. ಅದಕ್ಕೇ ಅದೇನೂ ಆಗಲ್ಲ, ಫ್ರೆಶ್ ಆಗು ನಾವು ಹಾಕ್ಕೋಬೋದು, ಈ ಥರ ಒಣಗಿಸಿನೂ ಹಾಕ್ಕೋಬೋದು. ಇಷ್ಟು ಮತ್ತು ಕರಿಬೇವು ತೊಗೊಂಡಿದ್ದೀನಿ ನೋಡಿ, ಇಷ್ಟು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ತೊಗೊಳೋದ್ರಿಂದ ಕೂದಲು ಬೆಳೆಯುತ್ತೆ, ಆಮೇಲೆ ಕಪ್ಪಾಗಿ ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿದ್ದೀನಿ ಕರಿಬೇವು. ನನಗೆ ಬೆಟ್ಟದ ನಲ್ಲಿಕಾಯಿ ಒಂದು ಸಿಗಲಿಲ್ಲ, ಬೆಟ್ಟದ ನಲ್ಲಿಕಾಯಿ ಸಿಗಲಿಲ್ವಲ್ಲ, ಅದಕ್ಕೆ ಲೇಟಾಯಿತು ನನಗೆ. ಐಟಮ್ಗಳೆಲ್ಲ ಸಿಕ್ಕಿದ್ರು, ಬೆಟ್ಟದ ನಲ್ಲಿಕಾಯಿ ಇಡೀ ಕೇರ್ಪೇಟೆಲೆಲ್ಲ ಹುಡುಕ್ತೆ. ನಮ್ಮದು ಬೆಟ್ಟದ ನಲ್ಲಿಕಾಯಿ ಮರ ಇದೆ, ಆದರೆ ಇನ್ನೂ ಬಿಡಲ್ಲ, ಈ ಸೀಸನ್ ಅಲ್ಲ. ಕೇರ್ಪೇಟೆಲೆಲ್ಲ ಹುಡುಕಿದ್ರು ನನಗೆ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿಲ್ಲ. ಅದೊಂದು ಮಾತ್ರ ಸ್ಕಿಪ್ ಆಗ್ತಿದೆ ಅಷ್ಟೇ. ಅದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಎಣ್ಣೆನೇ ಖಾಲಿ ಆಗಿಬಿಟ್ಟಿದೆ, ಎಣ್ಣೆನೇ ಹಾಕಿಲ್ಲ ತಲೆಗೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡಾಗ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಈ ಟೈಮ್ಗೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇಷ್ಟು ಐಟಮ್ನು ಈಗ
ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಏನು ಅಂದರೆ ಫುಲ್ಲು ಸಣ್ಣಕ್ಕೆ ರುಬ್ಕೋಬಾರ್ದು, ತರಿ ತರಿ ಇರಬೇಕು. ಇಷ್ಟನ್ನು ರುಬ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬೋದು. ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬಂತೀನಿ ಇವಾಗ ಮಿಕ್ಸಿಲಿ. ಇದು ನೋಡಿ ಮಿಕ್ಸಿಲಿ ಇಷ್ಟು ರುಬ್ಕೊಬರಬೇಕು. ಇಷ್ಟು ರುಬ್ಕೊಬರೋದು ಏನಕ್ಕೆ ಅಂದರೆ ಹಾಗೇ ಹಾಕ್ಬೋದು ಡೈರೆಕ್ಟಾಗಿ. ಆದರೆ ಈ ಥರ ರುಬ್ಬಿದ್ರೆ ಅದರಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ ಅಂದ್ಬಿಟ್ಟು ಇಷ್ಟನ್ನು ರುಬ್ಕೊಬರಬೇಕು. ಕೊಬ್ಬರಿ ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಸುಮಾರು 1.5 ಲೀಟ್ರ್ ಈ ಕೊಬ್ಬರಿ ಎಣ್ಣೆ ಇದೆ. ನನಗೆ ಬೇಯಿಸಿ ಎಲ್ಲ ಒಂದು ಅರ್ಧ ಲೀಟ್ರು 3/4 ಲೀಟ್ರು ಸಿಗುತ್ತೆ. ಇದ್ರ ಜೊತೆಗೆ 1/4 ಲೀಟ್ರು ಕೈ ಎಣ್ಣೆ ತರಿಸ್ಕೊಂಡಿದ್ದೀನಿ. ಇದು ಪ್ಯೂರ್ ಕೈ ಎಣ್ಣೆ. ಇದು ಕೈ ಎಣ್ಣೆ ಅಂತ ನಮ್ಮ ಕಡೆ ಹೇಳ್ತೀವಿ, ಹರಳೆಣ್ಣೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಆಗ ಎಲ್ಲ ನಾವೇ ಬಿಡಿಸ್ಕೊಬರೋವು ಹರಳು ತಗೊಂಡೋಗಿ. ಈ ಸಲ ಹರಳಿಲ್ಲ, ಅದಕ್ಕೇ 1/4 ಲೀಟ್ರು ಎಣ್ಣೆ ತರಿಸ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಹಾಕಿ ಇದ್ರೊಳಗಡೆ ಹಾಕ್ಬಿಟ್ಟು ಬಿಡ್ತೀನಿ. ಇದ್ರೊಳಗಡೆ ಹಾಕಿ ಅವತ್ತೇ ನಾವು ಕೊಬ್ಬರಿ ಎಣ್ಣೆ ಕಾಯಿಸೋಕ್ಕಾಗಲ್ಲ. ಒಂದು ದಿನ ಫುಲ್ ಆಗಬೇಕು, ನೆನೆಬೇಕು ಅದ್ರೊಳಗಡೆ ಚೆನ್ನಾಗಿ. ಆ ಎಣ್ಣೆ ಒಳಗಡೆ ಎಲ್ಲ ನೆನೆಬೇಕು ಚೆನ್ನಾಗಿ. ಇದು ನಾವೇನು ರುಬ್ಕೊಂಡಿರ್ತೀವಲ್ಲ ಸೊಪ್ಪು ಎಲ್ಲ, ಅದೆಲ್ಲ ಚೆನ್ನಾಗಿ ನೆನೆಬೇಕು. ಈ ಹರಳೆಣ್ಣೆನೂ ಅದಕ್ಕೆ ಫುಲ್ ಹಾಕೋಬೇಕು. ಹರಳೆಣ್ಣೆ ಹಾಕೋದ್ರಿಂದ ನಮಗೆ ತಲೆ ತಂಪಾಗಿರುತ್ತೆ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಕಣ್ಣಿನ ಪ್ರಾಬ್ಲಮ್ ಆಗೋಲ್ಲ. ಈಗಿನ ಏಜಲ್ಲಿ ಬೇಗ ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಹಾಕಿದ್ರೆ ಹಾಕಿಸ್ಕೊಳ್ಳಲ್ಲ. ಇದು ಕೊಬ್ಬರಿ ಎಣ್ಣೆ ಒಳಗಡೆ ಹಾಕ್ಬಿಟ್ರೆ ಬೆಟರು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಿಡಬೇಕು. ನಾವು ಒಂದು ದಿನ ಬಿಡಬೇಕು. ಒಂದು ದಿನ ಬಿಟ್ಟಾಗ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಇದನ್ನು ನಾವು ಕಾಯಿಸ್ಕೋಬೇಕು. ಅದನ್ನು ತೋರಿಸ್ತೀನಿ ನಾನು. ಇದು ನೆಕ್ಸ್ಟ್ ಡೇ ಒಲೆ ಹಚ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ 24 ಗಂಟೆ ಇದು ನೆಂದಿದೆ. ಅದರೊಳಗಡೆ ನಾವು ಮೆಂತ್ಯ, ಹೂವು, ಸೊಪ್ಪು, ಕೈ ಎಣ್ಣೆ, ಏನೇನು ಐಟಮ್ನ ನಾವು ಮಿಕ್ಸ್ ಮಾಡಿದ್ದೋ ಅದೆಲ್ಲ ಚೆನ್ನಾಗಿ ನೆಂದಿದೆ. ಅದಕ್ಕೆ ಇವಾಗ ಒಲೆ ಹಸ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ನಾವು ಇದನ್ನು ಒಂದು ಅರ್ಧ ಗಂಟೆ ತುಂಬ ಚಿಕ್ಕ ಉರಿಲಿ ಇದನ್ನು ನಾವು ಬೇಯಿಸ್ಬೇಕು. ಜಾಸ್ತಿ ಉರಿ ಆಗಿಬಿಟ್ರೆ ಉಕ್ಬಿಡುತ್ತೆ. ಇದು ನೋಡಿ ಸ್ಟವ್ ಮೇಕೆ ಇಟ್ಬಿಟ್ಟೆ. ಯಾಕೆ ಅಂದರೆ ರೈತರ ಕೆಲಸನೂ ಗೊತ್ತಲ್ಲ ನಿಮಗೆ. ನಾನು ಇಟ್ಬಿಟ್ಟು ಒಲೆ ಮೇಲೆ ಒಂದು ಚಿಕ್ಕ ಉರಿ ಹಾಕಿ ಹೋಗಿದ್ದೆ. ಅದು ಉಕ್ಬಿಟ್ಟೈತೆ. ನಾನು ನೋಡ್ಕೊಂಡಿಲ್ಲ. ನಾನು ತಳ್ಳ ಬಿಡಿಸ್ಕೊಂಡು ಕೂತಿದ್ದೀನಿ. ಉಕ್ಕಿದ ತಕ್ಷಣ ಏನಾಗೈತೆ, ಬೆಂಕಿಗೆ ಎಣ್ಣೆ ಬಿದ್ದಿರೋದ್ರಿಂದ ತುಂಬ ಜಾಸ್ತಿ ಉರಿ ಆಗಿಬಿಟ್ಟೈತೆ, ಉಕ್ಬಿಟ್ಟೈತೆ. ಸದ್ಯ ನಮ್ಮ ಮನೆಯವ್ರು ಬಂದು ಕೂಗಿದ್ರು. ಅವರೇ ಕೆಳಗಡೆ ಇಟ್ಟಿದ್ರು ಇಡಕ್ಕೆ. ಅದಕ್ಕೆ ಬೇಡ ಸಿಮ್ಗೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡೋಣ ಅಂದ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊಪ್ಪು ಎಲ್ಲ ನೋಡಿ ಇಲ್ಲಿ ಘಮ ಘಮ ಅಂತಿದೆ ಎಣ್ಣೆ. ಇನ್ನೊಂದು 10 ನಿಮಿಷ ಇದನ್ನು ಬೇಯಿಸ್ಬಿಟ್ಟು ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ನೋಡಿ ಎಣ್ಣೆ ಈ ಥರ ರೆಡಿಯಾಗಿದೆ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಈ ಥರ ಎಣ್ಣೆ ರೆಡಿಯಾಗಿದೆ. ನಾನು ಬೇಯಿಸಿದ್ದು ಇದೆಲ್ಲ ಕೆಳಗಡೆ ಹೋಗಿದೆ. ಇದನ್ನು ಇವಾಗ ಒಂದು ಗಾಜಿನದು ಬಾಟಲ್ಗೆ ಎತ್ತಿಟ್ಕೋತೀನಿ. ಮಾತ್ರ ಎಣ್ಣೆ ಸ್ಮೆಲ್ಲು ಘಮ 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 ಅಂತ ಇದೆ. ಮನೆ ಒಳಗೆಲ್ಲ ಅಷ್ಟು ಘಮ ಘಮ ಅಂತಿದೆ. ನಿನ್ನೆ ರಾತ್ರಿ ಕಾಯಿಸಿರೋದು, ಇವತ್ತು ಘಮ ಘಮ ಅಂತಿದೆ. ಒಳ್ಳೆ ಮನೇಲಿ ತುಪ್ಪ ಕಾಯಿಸಿದಾಗ ಗಮ್ ಅನ್ನುತ್ತಲ್ಲ, ಆ ಥರ ಗಮ್ ಅಂತಿದೆ. ಇದನ್ನು ನಾನು ತಲೆಗೆ ಹಾಕಿನೂ ನಿಮಗೆ ತೋರಿಸ್ತೀನಿ ನೋಡಿ. ಇದು ಫುಲ್ಲು ಹೆಚ್ಚು ಕಡಿಮೆ ಇದು 1 ಲೀಟ್ರು ಎಣ್ಣೆ ಸಿಕ್ಕಿದೆ ನನಗೆ. ರೆಡಿ ಇದೆ ಎಣ್ಣೆ ನೋಡಿ. ಹೆಚ್ಚಾಗಿದ್ದು ಇದಕ್ಕೆ ಎಕ್ಸ್ಟ್ರಾ ನಾನು ಎಣ್ಣೆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ತಲೆಗೆ ಹಾಕೋಬೇಕು ಇದನ್ನು. ನಾನು ಮಾಡಿರೋ ಏರ್ ಆಯಿಲು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ಬಾಯ್.